ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಅವ್ರಿಗೆ ಎಲ್ಲಿ ತನಕ ಉಪಯೋಗಿಸ್ಕೊಳಕ್ ಸಾಧ್ಯನೋ ಅಲ್ಲಿ ತನಕ ಉಪಯೋಗಿಸ್ಕೊಂಡು ಬಿಟ್ಟು ಬಿಡ್ತಾರೆ. ಆಮೇಲೆ ಅವ್ನು ಬದುಕ್ತಿದಾನ ಸಾಯ್ತಿದಾನ ಯಾರು ನೋಡಕ್ ಬರಲ್ಲ. ಅವ್ನು ನರಳ್ತಾ ಇದ್ರೆ ನೋಡ್ತಾ ಇರ್ತಾರೆ ಹೊರತು ಬಂದು ಅವ್ನು ಹೆಲ್ಪ್ ಮಾಡ್ಬೇಕು ಅನ್ನೋ ಮನೋಭಾವ ಖಂಡಿತವಾಗ್ಲೂ ಯಾರಿಗೂ ಇಲ್ಲ. ಇಲ್ಲಿ ಯಾರಿಗೂ ಆಗಲ್ಲ. ಸಂಬಂಧಿಕರಂತೂ ನೋಡೋದು ಇಲ್ಲ. ನಮ್ಮ ಜೀವನನ ನಾವೇ ನೋಡ್ಕೋಬೇಕು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಎಲ್ಲರಿಂದ ದೂರ ಇದ್ದು ನಮ್ಮನ್ನು ನಾವು ನೋಡಿಕೊಂಡು ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಲೈಫ್ ನಡೀತಾ ಇದೆ. ಹಾಗೆ ಟೂಟ್ಗೆ ಎದಿ ಒಡದ ಹನ್ನೊಂದಲ್ಲ ಬಾಳ್ ಪೀಸ್ ಆಗ್ಬಿಟ್ಟು ಮೊದ್ಲ ಪೀಸ್ ಇದ್ದವ ಪುಡಿ ಆತಿಗೆ ಪುಡಿ ಪೇಸ್ಟ್ ಆಗ್ಬಿಟ್ಟತಿ. ಈಗ ಹಿಂಗ್ ಚಪುಟ್ ಆಗೈತಿ. ಹರ್ಟ್ ಹಿಂಗಿಂಗ್ ಬಡ್ಕೊಳ. ನಾನು ಬಿಕಾಸ್ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಅವಕಾಶವಾದಿಯಾಗಿ ಬದುಕಲ್ಲ. ಅಂದರೆ ಟೈಮ್ ಬಂತು ಅಂದರೆ ನಿಮ್ಮ ಜೊತೆ ಇರೋದು, ಎರಡು ಟಕ್ಕಂತ ಚೇಂಜ್ ಆಗ್ಬಿಟ್ಟು ಗೆದ್ದಿರೋರ ಜೊತೆ ಇರೋದು. ಗೆದ್ದೆ ತಿನ್ಬಲ್ಲ ಲೈಫಲ್ಲಿ ಹೇಳೋದು. ಬಿಕಾಸ್ ನಾವೇ ಗೆದ್ದವರು, ನಾವೇ ಗೆಲ್ಲೋರು ಅಲ್ವಾ. ಸೊ ಹಂಗಾಗಿ ನಾವು ಹಂಗೆಲ್ಲ ಬಾಳಲ್ಲ. ಏನ್ ಹೇಳಿ, ನಾವು ಎಷ್ಟು ಬೆಳಿತೀವಿ ಅಂದ್ರೆ ಅವ್ನು ಹೆದರ್ಬೇಕು ನಮ್ಮ ಬಗ್ಗೆ ಮಾತಾಡೋದಕ್ಕೆ. ಆ ಲೆವೆಲಿಗೆ ಬೆಳಿಬೇಕು ನಾವು ಅಲ್ವಾ. ಅದೊಂದೇ ನಿಜವಾದ, ನೀವೆಷ್ಟು ಬೆಳೆದ್ ನಿಲ್ತೀರೋ ಅದು ನಿಮ್ಮ ಶತ್ರುಗಳು ಕೊಡೋವಂತ ಆನ್ಸರ್. ಅದು ಹೋಗಿ ಅವನು ಎರಡೇಟ್ ಹೊಡೆಯೋದಲ್ಲ. ಅದು ಆಕ್ಚುಲಿ ನಿಮ್ಮನ್ನ ತಿರುಗಿ ನೋಡಕ್ಕೆ ಆಗ್ಬಾರ್ದು. ಅಷ್ಟು ಭಯ ಪಡ್ಬೇಕು. ಆ ಲೆವೆಲಿಗೆ ಬೆಳಿಬೇಕು ನಾವು.